ಉತ್ತರ ಕನ್ನಡದ ಶಿರೂರಿನಲ್ಲಿ 8ನೇ ದಿನ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಲಾಗಿದೆ. ಸೇನಾಪಡೆಯ ಯೋಧರಿಂದ ಮೆಟಲ್ ಡಿಟೆಕ್ಟರ್ ಮೂಲಕ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಭೂಭಾಗದಲ್ಲಿ ಟ್ರಕ್ ಹಾಗೂ ಚಾಲಕರ ಶವ ಸಿಗದೇ ಇರೋದ್ರ ಹಿನ್ನೆಲೆಯಲ್ಲಿ ನದಿ ಭಾಗದಲ್ಲಿ ಬಿದ್ದಿರುವಂತಹ ಮಣ್ಣಿನಲ್ಲೂ ಕೂಡ ಶೋಧವನ್ನ ಮೆಟಲ್ ಡಿಟೆಕ್ಟರ್ನ ಸಹಾಯದ ಮೂಲಕ ಸೇನಾಪಡೆ ಯೋಧರು ನಡೆಸ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಂಗಾವಳಿ ನದಿಯ ಮಧ್ಯಭಾಗದಲ್ಲಿ ಗುಡ್ಡದ ಮಣ್ಣು ಜಾರಿದೆ. ಟನ್ಗಟ್ಟಲೆ ಮಣ್ಣನ್ನ ನಿರಂತರವಾಗಿ 8 ರಿಂದ 10 ಹಿಟಾಚಿಯನ್ನ ಬಳಸಿ ತೆರವುಗೊಳಿಸ್ತಾ ಇದ್ರು ಕೂಡ ಇನ್ನೂ ಕೆಲವರು ಕಣ್ಮರೆಯಾಗಿದ್ದಾರೆ. ಅವರು ಮಣ್ಪಾಲಾದ್ರ, ನದಿ ಪಾಲಾದ್ರ, ಭೂ ಸಮಾಧಿ ಆದ್ರ ಯಾವುದರ ಕ್ಲೂ ಕೂಡ ಇಲ್ಲ. ಇನ್ನೊಂದು ಕಡೆಗೆ ನಿರಂತರವಾಗಿ ನೆರೆ ರಾಜ್ಯ ಕೇರಳದಲ್ಲಂತೂ ದೊಡ್ಡ ಅಭಿಯಾನನೇ ನಡೆಸ್ತಾ ಇದ್ದಾರೆ. ನಮ್ಮ ಡ್ರೈವರ್ ಅರ್ಜುನನ ಬದುಕಿಸ್ಕೊಡಿ ಅಂತ ಹೇಳಿ ಒಂದು ದೊಡ್ಡ ಅಭಿಯಾನ ನಡೆಸ್ತಾ ಇದ್ದಾರೆ. ಹೀಗಾಗಿ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಸೇನೆ ಯೋಧರನ್ನ ಕೂಡ ಕರೆಸ್ಕೊಂಡಿದ್ದಾರೆ. 24/7 ಮಣ್ಣನ್ನ ತೆಗೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟೇ ಆಗಿದ್ರೂ ಕೂಡ ಕಣ್ಮರೆಯಾದವರ ಸುಳಿವು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಜಾರಿರುವ ಗುಡ್ಡದ ಭಾಗದಿಂದ ನೀರಿನ ಒಸರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಸೇನಾ ಯೋಧರ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಏನಾದ್ರೂ ಹೋಪ್ ಇಟ್ಕೊಳ್ಬೋದಾ ಇವತ್ತು? ಖಂಡಿತವಾಗಿ ಹೋಪ್ ಇಟ್ಕೊಳ್ಳಿಕ್ಕೆ ಸಾಕಷ್ಟು ಅಡಚಣೆಗಳಿದಾವೆ. ಯಾಕೆಂತಂದ್ರೆ ಏನು ಗುಡ್ಡ ಕುಸಿದ ಹಂತದಲ್ಲಿ ಗಂಗಾವಳಿ ನದಿಯ ನೀರಿಗೆ ಬಿದ್ದಂತಹ ಮಣ್ಣಿನ ಒಳಗಡೆ ಈಗ ಅರ್ಜುನ್ ಅವರು ಸಿಕ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಯಾಕಂದ್ರೆ 2 ಟ್ರಕ್ಗಳು ಮಣ್ಣಿನಡಿಯಲ್ಲಿ ಸಿಲುಕೊಂಡಿರಬಹುದು ಅಂತ ಈಗ ಶಂಕೆ ವ್ಯಕ್ತಪಡ್ತಾರಂಥದ್ದು. ಅದಕ್ಕೆ ಪೂರಕವಾಗಿ ಹಿಂದೆ ಟ್ಯಾಂಕರ್ ಕೂಡ ಆ ಮಣ್ಣಿನೊಂದಿಗೆ ಜರಿದುಕೊಂಡು ಹೋಗಿ ಗಂಗಾವಳಿಯಲ್ಲಿ ತೇಲಿ ಹೋಗಿರುವಂತದ್ದು. ಹೀಗಾಗಿ ಕಾರ್ಯಾಚರಣೆ ಮಾಡೋದು ಅಷ್ಟು ಸುಲಭವಾಗಿಲ್ಲ. ಮತ್ತೆ ಮಣ್ಣು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನಾದ್ರೂ ಗಂಗಾವಳಿ ನದಿ ನೀರಿನಲ್ಲಿ ಬಿದ್ದಿದ್ರೆ ಅದು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇರಲಿಲ್ಲ. ಆದ್ರೆ ಮಣ್ಣಿನ ದೊಡ್ಡ ಒಂದು ಗುಡ್ಡವೇ ಅಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ನದಿಯ ನೀರಿನ ತಳಭಾಗದಿಂದ ಮೇಲೆ ಗುಡ್ಡ ಕಾಣ್ತಾ ಇರುವಂತದ್ದು ಅಂದ್ರೆ ನೀವೇ ಯೋಚನೆ ಮಾಡ್ಬೇಕು ಯಾವ ರೀತಿಯಲ್ಲಿ ಅಲ್ಲಿ ಆ ಪರಿಸ್ಥಿತಿ ಇದೆ ಅಂತೇಳಿ. ಕೆಳಭಾಗದಲ್ಲಿ ಮಣ್ಣಿನ ಒಳಗಡೆ ಈಗ ಟ್ರಕ್ ಸಿಕ್ಕೊಂಡಿರುವಂತದ್ದು. ಈಗಾಗಲೇ ಆ ಬೆಳಗಿನಿಂದ ಆರ್ಮಿ ತಂಡಗಳು ಏನು ಬಂದಿದ್ವು ಅವರು ಮೆಟಲ್ ಡಿಟೆಕ್ಟರ್ ಅನ್ನ ಮತ್ತೆ ರೈಡರ್ ಭಾಗದಲ್ಲಿ ಚೆಕ್ ಮಾಡಿರುವಂತದ್ದು. ಸಿಗ್ನಲ್ ಏನೋ ಸಿಕ್ಕಿದೆ, ಆದ್ರೆ ಟ್ರಕ್ಕೆ ಅನ್ನುವಂಥದ್ದು ಖಂಡಿತವಾಗಿ ಅವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಣ್ಣಿನ ಪ್ರಮಾಣ ಒಂದು ಕಡೆ ಹೆಚ್ಚಾಗಿದ್ರೆ ಅದ್ರ ಜೊತೆಗೆ ನೀರಿನ ಪ್ರಮಾಣವು ಕೂಡ ಹೆಚ್ಚಾಗಿ ಆ ಭಾಗದಲ್ಲಿ ಹರಿತಾ ಇರುವಂತದ್ದು. ಹೀಗಾಗಿ ಒಳಗೆ ಏನು ಮುಳುಗು ತಜ್ಞರು ಹೋದ್ರೂ ಕೂಡ ಅಲ್ಲಿ ಸಮರ್ಪಕವಾಗಿ ಕಾಣೋದಿಲ್ಲ. ಹೀಗಾಗಿ ಅಡಚಣೆ ಆಗ್ತಾ ಇರುವಂತದ್ದು. ಆದ್ರೂ ಕೂಡ ಅಲ್ಲಿ ಮಣ್ಣನ್ನ ಆದಷ್ಟು ತೆಗೆಯುವಂತಹ ಕೆಲಸಕ್ಕೆ ಇವತ್ತು ಏನ್ ಟೀಮ್ಗಳಿದಾವೆ, NDRF, SDRF ಎಲ್ಲವೂ ಸೇರಿ ಒಟ್ಟು 100 ಜನರ ಒಂದು ತಂಡ ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ.